ಏನಾಯ್ತು ಮೇಡಮ್? ಏನಾಯ್ತಾ? ಮತ್ತೆ ನಾನು ಕುಡಿಯೋಲ್ಲ ಅಂತ ನನಗೆ ಮಾತು ಕೊಟ್ಟಿದ್ಯಾ? ಮತ್ತೆ ಪುನಃ ಯಾಕೋ ಕುಡಿತಾ ಇದ್ಯಾ? ನಾನು ಕುಡಿಯೋದು ಅಂದ್ರೆ ಏನ್ ಮೇಡಮ್? ನಾನು ಕುಡ್ದಿಲ್ಲ ಮೇಡಮ್. ಇದಿಲ್ಲಿಗೆ ಹೇಗೆ ಬಂತ ನನಗೆ ಗೊತ್ತಿಲ್ಲ ಮೇಡಮ್. ಯಾಕೋ ರಾಹುಲ್, ಇನ್ನೂ ನಮ್ಮನ್ನ ನಂಬಿಸೋದಕ್ಕೆ ನೋಡ್ತಾ ಇದೀಯಾ? ನಿಜ ಕಣ್ಣೆದ್ರಿಗೆ ಇದೆಯಲ್ಲೋ, ನೋಡೋ. ಅದು ಹಾಗಲ್ಲ ಮೇಡಮ್. ಇಲ್ಲ ಮೇಡಮ್, ನಾನು ನಿಜವಾಗ್ಲೂ ಮುಂದೆ ಬಂದು ನಿಂತ್ಕೊಂಡು ಮೇಡಮ್ ಅಂತ ಕರೆದಿಯಲ್ಲ, ನಾನು ಅದನ್ನ ನಿಜ ಅನ್ಕೊಂಡ್ಬಿಟ್ನಲ್ಲೋ. ಯಾಕೋ ಹೀಗೆಲ್ಲ ಮಾಡ್ತೀಯ? ಸರ್ಸುನ ಮರ್ತು ಬಿಟ್ಟಿದ್ಯಾ? ನಾನು ಹೇಳ್ದಾಗೆ ಕೇಳ್ತಾ ಇದೀಯಾ? ನನ್ನ ಇಷ್ಟ ಬಂದಾಗೆ ನೀನ್ ನಡ್ಕೊಳ್ತೀಯ ಅಂತ ತಾಯಿಯಾಗಿ ನಂಬದ್ನಲ್ಲೋ. ಆದ್ರೆ ಈ ರೀತಿ ಮಾತಿಗೆ ತಪ್ಪಿ ನನಗೆ ಮೋಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಮೇಡಮ್ ಪ್ಲೀಸ್ ನನ್ನ ನಂಬಿ ಮೇಡಮ್. ನನ್ನ ಮಾತು ತಪ್ಪೋದಿಲ್ಲ ಮೇಡಮ್. ನಾನು ನಿಜವಾಗ್ಲೂ ಕುಡ್ದೇ ಇಲ್ಲ ಮೇಡಮ್. ಜಸ್ಟ್ ಶಟ್ ಅಪ್ ರಾಹುಲ್. ನಿನ್ನ ಮೇಲೆ ನಾನು ಇಟ್ಕೊಂಡಿದ್ದ ಆಸೆಗಳನ್ನೆಲ್ಲ ಸಾಯಿಸ್ಬಿಟ್ಟಿಯಲ್ಲೋ. ನನ್ನ ನಂಬಿಕೆಗೆ ಮೋಸ ಮಾಡ್ಬಿಟ್ಟಿಯಲ್ಲೋ. ನೀನ್ ಯಾಕಿನ್ನೂ ಇಲ್ಲೇ ಇದೆಯಾ? ಬೆಳಗಾದ್ರೆ ಹೊರಟೋಗ್ತೀನಿ ಅಂತ ಹೇಳಿದ್ಯಲ್ಲ, ಯಾಕಿನ್ನೂ ಹೋಗಿಲ್ಲ? ನೀನ್ ಮಾಡಿರೋ ಕೆಲ್ಸಕ್ಕೆ ಅವಳು ಯಾಕೆ ಹೋಗ್ತಾಳೆ? ಓ ಗಾಡ್ ಪ್ರೀತಿ, ನಾನು ನಿಜವಾಗ್ಲೂ ಡ್ರಿಂಕ್ಸ್ ಮಾಡೇ ಇಲ್ಲ. ಮೇಡಮ್ ಬಗ್ಗೆ ಗೊತ್ತಿದ್ರು ಕೂಡ ಯಾಕಣ್ಣ ಹೀಗೆಲ್ಲ ಮಾಡ್ದೆ? ನಡಿ ಭಾಷಿಣಿ, ಹೋಗೋಣ. ರಾಹುಲ್, ನಾವ್ ಅನ್ಕೊಂಡಿದ್ದೆಲ್ಲ ಹಾಳು ಮಾಡ್ಬಿಟ್ಟೆ. ರೂಮಲ್ಲಿರೋ ಬಾಟಲ್ಸ್ನೆಲ್ಲ ಯಾವತ್ತೋ ಖಾಲಿ ಮಾಡಿದ್ದೆ. ಆದ್ರೆ ನಾನು ಕುಡ್ದಿದ್ದೀನಿ ಅಂತಿದಾರಲ್ಲ. ಕುಡಿದ್ರೆ ಗೊತ್ತಾಗಲ್ಲ, ಆದ್ರೆ ನನಗೆ ಗೊತ್ತಿಲ್ಲದೆ ಇರೋ ಹಾಗೆ ನಾನು ಹೇಗೆ ಕುಡಿತೀನಿ? ನನಗೇನು ಅರ್ಥನೇ ಆಗ್ತಿಲ್ಲ. ಒಂದು ವೇಳೆ ಆ ಭಾಷಿಣಿ ಮನೆಯಿಂದ ಹೊರಗಡೆ ಹೋಗದೆ ಇರೋದಕ್ಕೇನಾದ್ರೂ ಈ ತರ ಸ್ಕೆಚ್ ಹಾಕಿ ಸಿಗಾಕ್ಸಿದಾಳೆ. ಅವಳು ಸಾಮಾನ್ಯದವಳಲ್ಲ. ಐ ಆಮ್ ಸಾರಿ ಭಾಷಿಣಿ. ಅಯ್ಯೋ, ನೀವ್ಯಾಕೆ ನನಗೆ ಸಾರಿ ಕೇಳ್ತಿದ್ದೀರಾ? ರಾಹುಲ್ ನನ್ನ ಹತ್ರ ಹೇಳಿದ ಮಾತನ್ನ ನಂಬಿ ನಾನು ಸಂತೋಷವಾಗಿ ನೀನಿಲ್ಲಿದ್ದು ಹೋಗ್ಬೋದು ಅಂತ ಕಳಿಸ್ಕೊಡಕ್ ರೆಡಿಯಾಗಿದ್ದೆ. ನೀನು ಹೋದ ಮೇಲೆ ಏನೇನ ಅನರ್ಥಗಳಾಗಬಹುದು ಅಂತ ಈ ಕ್ಷಣನೇ ನನಗೆ ಗೊತ್ತಾಗೋಯ್ತಮ್ಮ. ನಾನು ಕೂಡ ಹಾಗೆ ಅನ್ಕೊಂಡಿದ್ದೆ. ನಿಮ್ ಮಗ ಬದಲಾಗಿದ್ದಾರೆ, ನಾನು ಮನೆಗೆ ಹೋಗ್ಬೋದು ಅಂತ ಅನ್ಕೊಂಡಿದ್ದೆ. ಆದ್ರೆ ಮತ್ತೆ ಹೀಗಾಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಪ್ರೀತಿ, ಇವಳು ಓವರ್ ಆಕ್ಟಿಂಗ್ ನೋಡ್ತಾ ಇದ್ರೆ ನಿನ್ ಪ್ಲಾನ್ ಫೇಲ್ ಆಗೋದಕ್ಕೆ ಇವಳ ಪಾತ್ರ ಜಾಸ್ತಿನೇ ಇದೆ ಅನಿಸ್ತಾ ಇದೆ. ಇಲ್ದೇನೆ ಹೇಗಿರುತ್ತೆ ವನಜಕ್ಕ? ಇಲ್ಲಿ ಇರೋದಕ್ಕಂತಾನೆ ಬಂದಿದ್ದಾಳೆ. ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇದ್ದಾಳೆ. ಅಮ್ಮ ಭಾಷಿಣಿ, ಮಾತ್ನಲ್ಲಿ ನನ್ನನ್ನು ಮರಳು ಮಾಡಿಬಿಟ್ಟ, ಕಣ್ಣೀರ್ನಲ್ಲಿ ನನ್ನನ್ನು ನಂಬಿಸ್ಬಿಟ್ಟ. ಮೇಡಮ್ ಅಂತ ನನ್ನನ್ನು ಕರೀತಾ ಇರೋದು ಅವನು ಆಡ್ತಿರೋ ಸುಳ್ಳು ನಾಟಕ ಅನ್ನೋ ಅನುಮಾನ ಕೂಡ ನನಗೆ ಬರಲಿಲ್ವಲ್ಲ. ಮತ್ತೆ ಪುನಃ ಅವನು ಕುಡಿಯೋದಕ್ಕೆ ಶುರು ಮಾಡಿದ್ದಾನೆ ಅಂದ್ರೆ ಬದಲಾಗೋದಕ್ಕಿಂತನೂ ಹೆಚ್ಚಾಗಿ ಇನ್ನೂ ಆ ಸತ್ತೋದ ಸರ್ಸು ನೆನಪಿನಲ್ಲೇ ಬದುಕ್ತಿದ್ದಾನೆ ಅಂತ ನನಗೆ ಯಾಕೋ ಅನುಮಾನ ಬರ್ತಾ ಇದೆ. ಅದಕ್ಕೋಸ್ಕರನೇ ದಯವಿಟ್ಟು ನೀನು ಇಲ್ಲೇ ಇದ್ದು ಅವನನ್ನ ಬದಲಾಯಿಸಮ್ಮ.
ಹಾಗೆ ಆಗಲಿ ಮೇಡಮ್, ನೀವು ಹೇಳ್ದಾಗೆ ಮಾಡ್ತೀನಿ. ಒಂದು ಸಾರಿ ನಿನ್ನ ಅಮ್ಮನ ಹತ್ರ ನಾನು ಮಾತಾಡ್ಲಾ? ಬೇಕಾದ್ರೆ ಆ ಮದುವೆಗೆ ಯಾವ ತೊಂದರೆನೂ ಆಗ್ದಿರೋ ಹಾಗೆ ದಯವಿಟ್ಟು ಮ್ಯಾನೇಜ್ ಮಾಡಿ ಅಂತ ಕೇಳ್ಕೊಳ್ತೀನಮ್ಮ. ಅಯ್ಯೋ ಬೇಡ ಮೇಡಮ್, ಆ ವಿಷಯನ ನಮ್ಮ ಅಮ್ಮನ ಹತ್ರ ನಾನೇ ಮಾತಾಡ್ತೀನಿ. ಸರಿ ಭಾಷಿಣಿ, ಆಸ್ ಯು ವಿಶ್. ಭಾಷಿಣಿ ನೋಡಿದ್ರೇನೆ ರಾಹುಲ್ ಅಸಹ್ಯ ಪಟ್ಕೋತಿದ್ದಾನಲ್ವಾ ಆಂಟಿ? ಇನ್ನು ಇವಳು ಅವನನ್ನ ಹೇಗ್ ಬದಲಾಯಿಸ್ತಾಳೆ ಅನ್ಕೋತಿದ್ದೀರಾ? ಎಷ್ಟೇ ರೂಢಾಗಿ ಬಿಹೇವ್ ಮಾಡ್ತಿದ್ರು, ರಾಹುಲ್ಗೆ ಈ ಭಾಷಿಣಿ ಮೇಲೆ ಸಾಫ್ಟ್ ಕಾರ್ನರ್ ಇದೆ. ಅದಕ್ಕೆ ಕಾರಣ ಸರಸು ಹಾಗೇನೇ ಇರೋ ಇವಳ ರೂಪ. ಭಾಷಿಣಿ ಮಾಡ್ತಾ ಇರೋ ಪ್ರಯತ್ನ, ಮಾಡಬೇಕಾದ ಪ್ರಯತ್ನ ಕೂಡ ಪ್ರೀತಿ. ಎನಿವೇಸ್, ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್. ರಾಹುಲ್ ಬದಲಾಗ್ತಾನೆ ಅಂದ್ರೆ ಯಾವೊಂದು ಚಿಕ್ಕ ಅವಕಾಶನೂ ಕೂಡ ನಾನು ಕಳ್ಕೊಳ್ಳೋದಕ್ಕೆ ರೆಡಿ ಆಗಿಲ್ಲ. ಆದ್ರೆ ನನಗೆ ಒಂದು ವಿಷಯ ಅರ್ಥ ಆಗ್ತಾ ಇಲ್ಲ. ರಾಹುಲ್ ತಾನು ಬದಲಾಗ್ಬಿಟ್ಟೆ ಅಂತ ನನ್ನ ಮುಂದೆ ಆಕ್ಟ್ ಮಾಡುವಂತ ಅವಶ್ಯಕತೆ ಏನಿತ್ತು ಅವನಿಗೆ? ಇನ್ನೇನಿರುತ್ತೆ ಮೇಡಮ್, ನನ್ನ ಮೇಲೆ ಕೋಪ, ದ್ವೇಷ. ನೀವು ಹೇಳಿದ್ರೆ ನಾನು ಖಂಡಿತವಾಗಿ ಈ ಮನೇನ ಬಿಟ್ಟು ಹೋಗ್ತೀನಿ ಅನ್ನೋ ನಂಬಿಕೆ. ಆದ್ರೆ ಸಡನ್ ಆಗಿ ಯಾಕೆ ಹೀಗೆ ಮಾಡ್ದ ಅಂತಾನೆ ಅರ್ಥ ಆಗ್ತಿಲ್ಲ. ಮೇಡಮ್, ನನಗ್ ಗೊತ್ತಿರೋ ಹಾಗೆ ಅಣ್ಣನ ಮೈಂಡ್ನ ಯಾರೋ ಮ್ಯಾನಿಪ್ಯುಲೇಟ್ ಮಾಡ್ತಿದ್ದಾರೆ ಮೇಡಮ್. ಅದಕ್ಕೆ ನೀನ್ ಬದ್ಲಾಗಿರೋ ಹಾಗೆ ನಾಟಕ ಮಾಡು, ನೀನ್ ಬದ್ಲಾಗಿದ್ಯಾ ಅಂತ ತಿಳಿದ ತಕ್ಷಣ ನೀವು ಭಾಷಿಣಿನ ಹೊರಗೆ ಕಳಿಸ್ತೀರೇನೋ ಅಂತ ಇದನ್ನೆಲ್ಲ ಮಾಡಿದಾರೇನೋ ಅಂತ ಅನ್ನಿಸ್ತಿದೆ ನಂಗೆ. ಇವಳು ನೋಟ ಮಾತು ನೋಡ್ತಾ ಇದ್ರೆ ನಮ್ಮಿಬ್ಬರ ಪ್ಲಾನ್ ಇವಳಿಗೆ ಗೊತ್ತಾಗಿರೋ ಹಾಗಿದವ ನಜಕ್ಕ. ನಾವಿಬ್ರು ಅಂದ್ರೆ ಏನು ಪ್ಲಾನಿಂಗ್ ಹಿಂದೆ ಜಸ್ಟ್ ಕ್ಲಾಪಿಂಗ್ ಮಾತ್ರ ನಂದು. ನನ್ನ ಮನೇಲಿ ನನ್ನ ಮೇಲೆ, ನನ್ನ ಮಗನ ಮೇಲೆ ಕತ್ತಿ ಮಸಿತಾ ಇದ್ದಾರ. ಅಂಥ ಧೈರ್ಯ ಯಾರಿಗಿದೆ? ಯಾರಿಗಿದೆ ಅಂದ್ರೆ ಡೈರೆಕ್ಟಾಗಿ ಬಂದು ನಾನೇ ಅಂತ ಯಾರು ಹೇಳ್ತಾರೆ? ಕಾಲಕ್ರಮೇಣ ನಾವೇ ಅರ್ಥ ಮಾಡ್ಕೋಬೇಕು. ಆ ಕೆಲಸನ ನನಗೆ ಬಿಡಮ್ಮ, ನಾನು ನೋಡ್ಕೋತೀನಿ. ಆದ್ರೆ ನೀನು ಮಾತ್ರ ರಾಹುಲ್ ಬದಲಾಗೋವರೆಗೂ, ನೀನು ಕೊಟ್ಟ ಮಾತು ನೆರವೇರೋವರೆಗೂ ಈ ಮನೆ ಬಿಟ್ಟು ನೀನು ಹೋಗ್ಕೊಡ್ದಮ್ಮ. ನನಗೆ ನಂಬಿಕೆ ಬರೋವರೆಗೂ, ರಾಹುಲ್ ನನ್ನ ಹತ್ರ ಆಡಿದ ಪ್ರತಿಯೊಂದು ಮಾತು ನಿಜವಾಗುವಂಥ ದಿನ ಬರೋವರೆಗೂ ಕೂಡ ನೀನು ಈ ಮನೇಲಿ ಇರ್ಬೇಕಮ್ಮ. ಇರ್ತೀಯ ತಾನೇ? ಸರಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನವ್ಯಮ್ಮ, ನನ್ನ ಜೊತೆ ಬನ್ನಿ. ಏನಾಯ್ತು ಸರ್ಸು? ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡು ಬಂದೆ? ನವ್ಯಮ್ಮ, ನಿಜ ಹೇಳಿ, ನೀವೇನೋ ಪ್ಲಾನ್ ಮಾಡಿದ್ದು ಅಲ್ವಾ? ಹೋಗೋದನ್ನ ತಡೆಯೋದಕ್ಕೋಸ್ಕರ ನೀವೇನೋ ಮಾಡಿದ್ದೀರಾ. ಹೌದು, ಎಲ್ಲ ನಮ್ಮ ಮಾಯೇನೆ. ನನ್ನ ಬೆಸ್ಟ್ ಫ್ರೆಂಡ್ನ ನಾನು ಯಾಕೆ ಕಳ್ಕೊಳ್ಳಿ? ನನ್ಗೋಸ್ಕರ ವಾಪಸ್ ಬಂದಿರೋ ಸರ್ಸುನ ಹೇಗ್ ಬಿಟ್ಕೊಡ್ಲಿ? ಏನ್ ಮಾಡಿದ್ರಿ ನವ್ಯಮ್ಮ?
ರಾಹುಲ್ ಅವ್ರಿಗೆ ನಿಜ ಹೇಳ್ದೆ ಹೊಟ್ಟೋಗ್ತೀನೇನೋ ಅಂತ, ಇನ್ಯಾವತ್ತೂ ಅವ್ರ ಮುಖನ ನೋಡಲ್ವೇನೋ ಮಾತಾಡಲ್ವೇನೋ ಅಂತ ತುಂಬಾ ಬೇಜಾರಾಗಿತ್ತು ನವ್ಯಮ್ಮ. ಇವತ್ತಿನ ದಿನ ನಾನು ಹೊರಗೆ ಕಾಲಿಟ್ರೆ ವಾಪಸ್ ಬರೋದು, ನಾನು ಅನ್ಕೊಂಡಿದ್ದನ್ನು ಸಾಧಿಸೋದು ಅಸಾಧ್ಯ ಅಂತ ತುಂಬಾ ಹೆದರ್ಕೊಂಡ್ಬಿಟ್ಟಿದ್ದೆ. ಆದ್ರೆ ನಿಮ್ಮಿಂದ ನಂಗೆ ಇನ್ನೊಂದು ಅವಕಾಶ ಸಿಕ್ಕಿದೆ. ತುಂಬಾ ತುಂಬಾ ಥ್ಯಾಂಕ್ಸ್ ನವ್ಯಮ್ಮ. ಆಹಾ, ಹೌದಾ? ಇಂಗ್ಲಿಷ್ ಕಲ್ ಮೇಡಮ್ ಮೇಲೆ ದ್ವೇಷ ಇಟ್ಕೊಂಡಿರೋ ಶತ್ರುಗಳು ಯಾರು ಅಂತ ಕಂಡು ಹಿಡಿಯೋಕೆ ಅಣ್ಣ ಕನ್ಫರ್ಮ್ ಆಗಿ ಹೆಲ್ಪ್ ಮಾಡ್ತಾನೆ. ಹೌದು ನವ್ಯಮ್ಮ, ಅದಕ್ಕೆ ಮೊದಲು ರಾಹುಲ್ ಅವ್ರಿಗೆ ವಿಷಯ ತಿಳಿಸ್ಬಿಡ್ಬೇಕು. ಆಮೇಲೆ ನೀವು, ನಾನು, ರಾಹುಲ್ ಅವರು ಎಲ್ಲರೂ ಸೇರಿ ಅಮ್ಮವ್ರಿಗೆ ಯಾವ ಆಪತ್ತು ಬರ್ದಿರೋ ಹಾಗೆ ಕಾಪಾಡಬೇಕು. ಹೌದು ಸರ್ಸು. ನವ್ಯಮ್ಮ, ನಾನೊಂದ್ಸಲ ಅಂದ್ರೆ ಭಾಷಿಣಿ ಮನೆಗೆ ಹೋಗಿ ಬರ್ತೀನಿ. ಸರಿ ಸರ್ಸು. ಬಾವಾ, ಏನ್ ಯೋಚನೆ ಮಾಡ್ತಿದ್ಯಾ? ಅಕ್ಕನ್ಗೋಸ್ಕರನಾ? ಇಲ್ಲ ಅಂದ್ರೆ ನಿನಗೋಸ್ಕರ ಅಂತ ಅನ್ಕೊಂಡಿದ್ಯಾ? ಅಂತ ಅದೃಷ್ಟ ಇಲ್ಲ ಅಂತ ನನಗೆ ಗೊತ್ತು ಬಿಡು ಬಾವಾ. ಭಾಷಿಣಿ ಇಲ್ದೆ ನಂಗೆ ತುಂಬಾ ಬೋರ್ ಆಗ್ತಾ ಇದೆ ಸ್ಯಾಂಡಿ. ಇಲ್ಲಿ ಬಂದಿದ್ದು ಕೂಡ ಯೂಸ್ ಇಲ್ಲ ಅಂತ ಅನಿಸ್ತಾ ಇದೆ ನನಗೆ. ಹಾಗಾದ್ರೆ ಫೋನ್ ಮಾಡಿ ಮಾತಾಡು. ಅವಳು ಇಂಟ್ರೆಸ್ಟ್ ಕೊಟ್ಟು ಮಾತಾಡೋದು ಇಲ್ಲ. ನಾನು ಅವಳಿಗೆ ತೊಂದರೆ ಕೊಡೋಕ್ಕೂ ಇಷ್ಟ ಇಲ್ಲ. ಅಷ್ಟಕ್ಕೂ ಅವಳ ಪ್ರಾಬ್ಲಮ್ ಏನು ಅಂತ ನನ್ಗೆ ಅರ್ಥನೂ ಆಗ್ತಾ ಇಲ್ಲ. ಅಲ್ಲಿ ನೋಡಿ, ಅಕ್ಕನೇ ಬಂದ್ಲಲ್ವಾ, ಅವಳನ್ನೇ ಕೇಳಿ. ಹಾಯ್ ಭಾಷಿಣಿ, ನೈಟ್ ನಿನ್ನ ನೋಡಕ್ ಬರೋಣ ಅಂತ ಅನ್ಕೊಂಡೆ. ನಿನಗೋಸ್ಕರ ನಾನು ಎಷ್ಟು ವೆಯ್ಟ್ ಮಾಡಿದೆ ಗೊತ್ತಾ ನಾನು? ಯಾಕೆ ಅಂದ್ರೆ US ಇಂದ ನಾನು ಬಂದಿರೋದೇ ನಿನಗೋಸ್ಕರ. ಆದ್ರೆ ನೀನು 1 ಅವರ್ ಕೂಡ ಮನೇಲಿ ಇರ್ತಾ ಇಲ್ಲ. ಯಾವಾಗ ಬರ್ತೀಯಾ, ಯಾವಾಗ ಹೋಗ್ತೀಯಾ ಕೂಡ ಗೊತ್ತಾಗ್ತಿಲ್ಲ. ನಾನು ಈ ಮನೆಗೆ ಗೆಸ್ಟ್ ಆಗಿ ಬಂದಿರೋ ತರ ಇಲ್ಲ, ನೀನೇ ಗೆಸ್ಟ್ ಆಗಿ ಬಂದಿರೋ ತರ ಇದೆ. ಕೇರ್ ಟೇಕರ್ ಅಂದ್ರೆ ಹೀಗೆ ಇರುತ್ತೆ ವರುಣ್. ಗೊತ್ತು, ಅದಕ್ಕೆ ಬೇಡ ಅಂತ ಹೇಳ್ತಾ ಇರೋದು. ಅವ್ರ ದುಡ್ಡನ್ನ ರಿಟರ್ನ್ ಮಾಡಿ ಋಣ ತೀರಿಸ್ಕೊಳ್ಳೋಣ. ಇದು ದುಡ್ಡಿಂದ ಆಗೋದಲ್ಲ, ಪ್ರೀತಿಯಿಂದ ತೀರಿಸ್ಬೇಕಾಗಿರೋದು. ಆ ಪ್ರೀತಿ ನನಗೆ ಮಾತ್ರ ಬೇಕು ಭಾಷಿಣಿ. ಅದಕ್ಕೆ ಆ ಜಾಬ್ನ ಬಿಟ್ಬಿಡು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನೋ ವರುಣ್, ಐ ಕಾಂಟ್. ಇದು ನೀನು ಅನ್ಕೊಂಡಿರೋ ಹಾಗೆ ಬರೀ ಕೆಲಸ ಮಾತ್ರ ಅಲ್ಲ, ಒಂದ್ ಜವಾಬ್ದಾರಿ, ನನ್ನ ಜೀವನ. ಏನೇ ನೀನ್ ಮಾತಾಡ್ತಾ ಇರೋದು? ಅವ್ರು ಮಾಡಿದ ಸಹಾಯಕ್ಕೆ ಜೀವನ ಪೂರ್ತಿ ಅಲ್ಲೇ ಇರ್ತೀಯಾ ಏನೋ? ಬೇಕು ಅಂದ್ರೆ ಈಶ್ವರಿ ದೇವಿಯವ್ರ ಹತ್ರ ನಾನ್ ಮಾತಾಡ್ತೀನಿ. ವರುಣ್ನ ಮದ್ವೆ ಮಾಡ್ಕೊಂಡು ನೀನು ಅಮೆರಿಕಾಗ್ ಹೋಗಿ ಚೆನ್ನಾಗಿರ್ಬೇಕು, ಅಲ್ಲೇ ಸಂತೋಷವಾಗಿರ್ಬೇಕು ಅಂತ ತಾನೇ ನಾವೆಲ್ಲರೂ ಕೇಳ್ಕೊತಾ ಇರೋದು. ಆಂಟಿ, ಆ ವಿಷಯ ಭಾಷಿಣಿಗೆ ಮಾತ್ರ ಗೊತ್ತಿಲ್ವಾ ಏನು? ನೋಡು ಭಾಷಿಣಿ, ನಾನು ನೀನು ಮದ್ವೆ ಆಗಿ ಹೊಸ ಜೀವನನ ಹೊಸದಾಗಿ ಅಮೆರಿಕದಲ್ಲಿ ಸ್ಟಾರ್ಟ್ ಮಾಡೋಣ. ನಾನು ಹೇಳ್ತಿರೋದು ನಿನಗೆ ಅರ್ಥ ಆಗ್ತಾ ಇದೆಯಾ? ನನ್ನ ಜೀವನ ಅಂದ್ರೆ ಪ್ಲೀಸ್ ವರುಣ್,
ಈ ಮದ್ವೆ ಟಾಪಿಕ್ ಬಗ್ಗೆ ಮತ್ತೆ ಮತ್ತೆ ಡಿಸ್ಕಸ್ ಮಾಡಬೇಡ. ಐ ಆಮ್ ಟಯರ್ಡ್ ಆಫ್ ಇಟ್. ಏನಾಯ್ತು ಭಾಷಣಿಗೆ? ಅವಳು ಮಾತು ಕೇಳ್ತಾ ಇದ್ರೆ ನಾನು ಅಂದ್ರೆ ಮದುವೆ ಅಂದ್ರೆ ಅವಳಿಗೆ ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ನನ್ನ ಜೊತೆ ಲೈಫ್ಗಿಂತ ಅವಳಿಗೆ ಆ ಜಾಬೇ ಮುಖ್ಯ ಅಂತ ಹೇಳ್ತಾ ಇದ್ದಾಳೆ. ಅದು ಹಾಗಲ್ಲ ವರುಣ್. ನಿಮ್ಮ ಮಾವಯ್ಯನ ಆಪರೇಷನ್ ಟೈಮಲ್ಲಿ ಈಶ್ವರಿ ದೇವಿಯವ್ರು ಮಾಡಿರೋ ಸಹಾಯ ನಿಜವಾಗ್ಲೂ ದೊಡ್ಡದು. ನಾನಿಲ್ಲ ಅನ್ನಲ್ಲ ಆಂಟಿ, ಆದ್ರೆ ಅವಳ ಬಗ್ಗೆ, ಅವಳಿಗೋಸ್ಕರ ಬಂದಿರೋ ನನ್ನ ಬಗ್ಗೆ ಕೂಡ ಅವಳು ಯೋಚನೆ ಮಾಡ್ಬೇಕಲ್ವಾ ಆಂಟಿ? ವರುಣ್ 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 ಭಾಷಣಿಗೂ ನೀನು ಅಂದ್ರೆ ಇಷ್ಟಾನೇ. ಆದ್ರೆ ಮದ್ವೆ ಆಗೋರ್ಗೂ ಜಾಬ್ ಮಾಡಿ ಆಮೇಲೆ ಬಿಡ್ಬೇಕು ಅನ್ನೋದೇ ಅವಳ ಉದ್ದೇಶ. ನಿನ್ ಜೊತೆ ಮದ್ವೆ ಬೇಡ ಅಂತ ಹೇಳ್ತಿಲ್ಲ ಅವಳು. ನೀವ್ ಹೇಳ್ತಿರೋ ನಿಜನಾ ಆಂಟಿ? ಹೌದು ವರುಣ್. ಓಕೆ ಆಂಟಿ, ವರ್ಕ್ ಟೆನ್ಷನ್ ಇಂದ ಅವಳು ಮೂಡ್ ಚೆನ್ನಾಗಿಲ್ಲ ಅಂತ ಅನ್ಸುತ್ತೆ. ನಾನು ಆಮೇಲೆ ಮಾತಾಡ್ತೇನೆ. ಭಾಷಿಣಿ, ಏನಾಯ್ತು ನಿನ್ಗೆ? ಯಾಕೆ ವರುಣ್ ಹತ್ರ ಹಾಗೆ ಮಾತಾಡ್ತಿದ್ಯಾ? ನಾನೇನ್ ಸುಳ್ಳು ಹೇಳಿಲ್ಲ, ಇಲ್ದೇ ಇರೋ ವಿಷಯ ಕೂಡ ಮಾತಾಡಿಲ್ಲ. ನಿನ್ಗೆ ಈಗ್ಲೇ ಮದ್ವೆ ಬೇಡ ಅಂದ್ರೆ ಸ್ವಲ್ಪ ದಿನ ಸಮಯ ಬೇಕು, ತೊಂದರೆ ಕೊಡ್ಬೇಡ, ಎಲ್ಲ ಸರಿ ಹೋದ್ಮೇಲೆ ಹೇಳ್ತೀನಿ ಅನ್ನೋದನ್ನ ಬಿಟ್ಟು ಅವನ್ ಜೊತೆ ಕೋಪ ಮಾಡ್ಕೊಂಡು ಯಾಕೆ ಮಾತಾಡ್ತೀಯಾ? ವರುಣ್ ಮನ್ಸಿಗೆ ನೋವಾಗತ್ತೆ ಅಂತ ಗೊತ್ತಾಗಲ್ವಾ? ವರುಣಿಗ್ ಮಾತ್ರ ಅಲ್ಲ, ನಂಗೂ ಕೂಡ ಒಂದ್ ಮನಸ್ಸಿದೆ. ಈ ಮದ್ವೆ ಪ್ರಸ್ತಾಪನೆ ಬೇಡ ಅಂತ ಹೇಳ್ತಿದ್ರೆ ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ದಯವಿಟ್ಟು ಎಲ್ರೂ ಸೇರಿ ನಂಗೆ ಟಾರ್ಚರ್ ಕೊಡ್ಬೇಡಿ ಪ್ಲೀಸ್. ಏನಾಯ್ತು ಇವಳಿಗೆ? ರಾಹುಲ್, ಆಲ್ಮೋಸ್ಟ್ ಆ ಭಾಷಿಣಿ ಕರೆಕ್ಟಾಗಿ ಹೊರಗಡೆ ಹೋಗೋ ಟೈಮ್ಗೆ ನಿನ್ನಿಂದ ಗೋಡೆಗೆ ಹೊಡೆದ್ ಮೊಳೆ ಹಾಗೆ ಇಲ್ಲೇ ಅಂಟ್ಕೊಂಡು ಕೂತಿದ್ದಾಳೆ. ಒಂದಿನಾನು ಕುಡಿದೇನೆ ತಾಳ್ಮೆಯಿಂದ ಇರೋಕ್ಕಾಗಲ್ವಾ? ಪ್ರೀತಿ, ನಿನಗೆ ಎಷ್ಟು ಸಲ ಹೇಳಬೇಕು? ಆ ಭಾಷಿಣಿ ಬಿಟ್ಟು ಹೋಗ್ಬೇಕು ಅಂತ ತಾನೆ ನಾನು ಕುಡಿಯೋದನ್ನ ಬಿಟ್ಟಿದ್ದು. ನಾನು ಮತ್ತೆ ಕುಡ್ದಿದ್ದೀನಿ ಅಂತ ಮೇಡಮ್ ಗೊತ್ತಾದ್ರೆ ಆ ಭಾಷಿಣಿನ ಇಲ್ಲೇ ಉಳಿಸ್ಕೋತಾರೆ ಅಂತ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಗೊತ್ತಿದ್ದು ನಾನು ಹೇಗೆ ತಪ್ಪು ಮಾಡ್ತೀನಿ ಅಂತ ಅನ್ಕೊಂಡೆ. ಮತ್ತೆ ನೀನ್ ಕುಡ್ದಿಲ್ಲ ಅಂದ್ಮೇಲೆ ಆಲ್ಕೋಹಾಲ್ ಸ್ಮೆಲ್ ಹೇಗ್ ಬಂತು? ಡ್ರಿಂಕ್ಸ್ ನನ್ನ ಬಟ್ಟೆ ಮೇಲೆ, ಬೆಡ್ಶೀಟ್ ಮೇಲೆ, ಮೈ ಮೇಲಿದೆ ಅಷ್ಟೇ. ಇದನ್ನ ಬೇಕು ಅಂತ ಯಾರೋ ಪ್ಲಾನ್ ಮಾಡಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಇಷ್ಟೆಲ್ಲ ಮಾಡಿದ್ದಾರೆ ಅಂದ್ಮೇಲೆ ಯಾರೋ ಏನು ರಾಹುಲ್, ಎಲ್ಲ ಆ ಸರಸುನೆ. ಸಾರಿ, ಆ ಭಾಷಿಣಿ ಕೆಲಸನೇ ಆಗಿರತ್ತೆ. ನೀನ್ ಹೇಳ್ದಾಗೆ ಇಷ್ಟು ದಿನ ಅವಳಿಗೆ ಸೇಫ್ ಗಾರ್ಡ್ ಮಾಡಿದ್ದ ಆಂಟಿನೇ ಹೊರಗಡೆ ಹೋಗೋ ಅಂತ ಹೇಳಿದ್ರು. ಆದ್ರೆ ಅವಳು ಈ ಮನೇಲೇ ಇರ್ಬೇಕು ಅಂತ ಫಿಕ್ಸ್ ಆಗಿರೋ ಆ ಮಹಾನಟಿ ನೀನ್ ಕುಡ್ದಿದ್ಯಾ ಅಂತ ನಂಬಿಸಿದಾಳೆ. ಹೊರಗಡೆ ಹೋಗೋ ಪ್ರೋಗ್ರಾಮ್ನ ಕ್ಯಾನ್ಸಲ್ ಮಾಡಿಸಿದಾಳೆ. ಯಾ ಪ್ರೀತಿ, ನನಗೂ ಅದೇ ಡೌಟ್ ಇರೋದು. ಅವಳು ಇಲ್ಲೇ ಇದ್ದು ಮಾತ್ರಕ್ಕೆ ನಾನು ಅವಳನ್ನ ಹೇಗೆ ಕೇರ್ ಮಾಡ್ತೀನಿ ಅಂತ ಅನ್ಕೊಂಡ್ಲು. ಇದಕ್ಕೂ ಮುಂಚೆ ಕುರುಡನ್ ಹಾಗೆ ನೀನೇನ ಸರಸು ಅಂತ ಹೇಳ್ದ ಹಾಗೆ ಹೇಳ್ತೀನಿ ಅಂತ ಅನ್ಕೊಂಡ್ಲ? ಏನಾದ್ರೂ ಆಗಿರ್ಬೋದು ರಾಹುಲ್, ಅವಳ ಪ್ಲಾನ್ಸು ಸ್ಟ್ರಾಟಜಿ ಮಾಮೂಲಿ ಆಗಿಲ್ಲ. ಅವಳಿಗೆ ಅದನ್ನೆಲ್ಲ ಮನೆಯವ್ರ ಮೇಲೆ ಅಪ್ಲೈ ಮಾಡೋದಕ್ಕೆ ಹೇಳು, ಅದನ್ನ ಬಿಟ್ಟು ನನ್ನ ಮೇಲಲ್ಲ.